ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದತ್ತ ಸದಾನಂದ ಭೋಜನ ಯೂಟ್ಯೂಬ್ ಚಾನಲ್. ಇವತ್ತು ಸ್ವೀಟ್ ಕಾರ್ನ್ ಪನ್ನೀರ್ ಪರಾಟ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಾನು ಚಪಾತಿ ಹಿಟ್ಟನ್ನ ಕಲಸಿಟ್ಕೊಂಡಿದ್ದೀನಿ. ಇದಕ್ಕೆ ಸ್ಟಫಿಂಗ್ಗೆ ಪನ್ನೀರ್ನ ತುರಿದಿಟ್ಕೊಂಡಿದ್ದೀನಿ. ಸ್ವೀಟ್ ಕಾರ್ನ್ ನಾನು ಇಲ್ಲಿ ರಫ್ ಆಗಿ ಗ್ರೈಂಡ್ ಮಾಡಿದ್ದೀನಿ. ಕ್ಯಾರೆಟ್ ತುರಿದಿರೋದು, ಪುದೀನಾ ಚಟ್ನಿ, ಉಪ್ಪು ರುಚಿಗೆ, ಖಾರದ ಪುಡಿ, ಗರಂ ಮಸಾಲ ಮತ್ತು ಪೆಪ್ಪರ್ ಪೌಡರ್. ಇವಾಗ ಸ್ಟಫಿಂಗ್ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ತುರಿದಿಟ್ಟಿರೋ ಪನ್ನೀರ್ಗೆ ಸ್ವೀಟ್ ಕಾರ್ನ್ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ನಾನು ರಫಾಗಿ ಗ್ರೈಂಡ್ ಮಾಡಿದ್ದೀನಿ. ತುರಿದಿಟ್ಕೊಂಡಿರುವ ಕ್ಯಾರೆಟ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಚಿಲ್ಲಿ ಪೌಡ್ರು, ಗರಂ ಮಸಾಲ ಮತ್ತು ಪೆಪ್ಪರ್ ಪೌಡ್ರನ್ನ ಆ್ಯಡ್ ಮಾಡಿದ್ದೀನಿ. ಸಾಲ್ಟು ರುಚಿಗೆ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದು ರೆಡಿಯಾಗಿದೆ. ಇಲ್ಲಿ ಇವಾಗ ನಾನು ಚಪಾತಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಹಿಟ್ಟು ಇಲ್ಲಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ, ಯಾಕೆಂದರೆ ನಾವು ಸ್ಟಫಿಂಗ್ ಮಾಡ್ತೀವಲ್ಲ, ಸೊ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಇದನ್ನು ತುಂಬ ತೆಳ್ಳಗೆ ಲಟ್ಟಿಸ್ಕೋಬೇಡಿ, ಸ್ವಲ್ಪ ದಪ್ಪನೇ ಇರಲಿ. ಇಲ್ಲಿ ನಾನಿವಾಗ ಹೆಂಚನ್ನ ಕಾಯಕ್ಕೆ ಇಟ್ಕೊತೀನಿ. ನೋಡಿ, ಇವಾಗ ನಾನು ಚಪಾತಿ ಹೊಸ್ಕೊಂಡಿದ್ದೀನಿ. ಇದನ್ನು ನಾನು ತುಂಬ ತೆಳ್ಳಗೆ ಮಾಡ್ಕೊಂಡಿಲ್ಲ, ಇಷ್ಟು ಥಿಕ್ನೆಸ್ಸಲ್ಲಿ ನಾನು ಇದನ್ನು ಹೊಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಪುದೀನಾ ಚಟ್ನಿನ ಹಚ್ತೀನಿ. ನಾವು ಈ ಥರ ಪುದೀನಾ ಚಟ್ನಿ ಅಪ್ಲೈ ಮಾಡೋದ್ರಿಂದ ಇದು ಟೇಸ್ಟ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಇವಾಗ ಮಾಡಿರುವ ಸ್ಟಫಿಂಗ್ನ ನಾನಿಲ್ಲಿ ಇಡ್ತೀನಿ. ಇದನ್ನು ಜಾಸ್ತಿ ಇನ್ನು ಲಟ್ಟಿಸ್ಕೊಳ್ಳೋದು ಬೇಡ, ಲೈಟಾಗಿ ಇದನ್ನು ನಾವು ಲಟ್ಟಿಸ್ಕೊಂಡ್ರೆ ಸಾಕು. ಇಲ್ಲಿ ನೀವು ಇದನ್ನು ಸರಿಯಾಗಿ ಪ್ಯಾಕ್ ಮಾಡಿಲ್ಲ ಅಂತ ಅಂದರೆ ನೀವು ಲಟ್ಟಿಸ್ಕೋಬೇಕಾದ್ರೆ ಒಳಗಡೆ ಇರೋ ಸ್ಟಫಿಂಗು ಆಚೆ ಕಡೆ ಬರೋ ಚಾನ್ಸಸ್ ಇರುತ್ತೆ. ತುಂಬ ಪ್ರೆಷರ್ ಕೊಟ್ಟು ಒತ್ತೋದು ಬೇಡ. ಇದನ್ನು ನಾನಿವಾಗ ಹೆಂಚು ಕಾದಿದೆ, ಇಲ್ಲಿ ಸ್ವಲ್ಪ ಹೆಂಚಿಗೆ ನಾನಿಲ್ಲಿ ಎಣ್ಣೆ ಹಾಕೋತೀನಿ. ಇವಾಗ ಪರಾಟನ ಲಟ್ಟಿಸ್ಕೊಂಡಿದ್ವಲ್ಲ, ಅದನ್ನು ನಾವಿಲ್ಲಿ ಹಾಕೊಳ್ಳೋಣ. ಇಲ್ಲಿ ಫ್ರೈ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ತುಪ್ಪನೂ ನಾನು ಹಾಕೋತೀನಿ. ಈಗ ಇದು ಎರಡು ಸೈಡ್ ನೀಟಾಗಿ ಬೇಯಿಸ್ಕೊಳ್ಳೋಣ. ನಾನು ಆವಾಗಲೇ ಅಲ್ಲಿ ಒಂದು ಸೈಡ್ ಮಾತ್ರ ತುಪ್ಪ ಹಚ್ಚಿದ್ದೆ. ನೋಡ್ಬೋದು, ಇವಾಗ ನೀವಿಲ್ಲಿ ಚಪಾತಿ ಬೇಯ್ತಾ ಇದೆ. ಇವಾಗ ಇದು ನೋಡಿ, ಚಪಾತಿ ರೆಡಿಯಾಗಿದೆ. ನಾನು ಇವಾಗ ಇದನ್ನು ಸರ್ವಿಂಗ್ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಪನ್ನೀರ್ ಪರಾಟ ರೆಡಿಯಾಗಿದೆ ಸರ್ವ್ ಮಾಡೋಕ್ಕೆ. ನೀವು ಇದನ್ನು ಟ್ರೈ ಮಾಡಿ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಟೇಸ್ಟ್ ಹೇಗಿತ್ತು ಅಂತ. ಇನ್ನೂ ಹೊಸ ವೀಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾವು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು.